ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಿರಮೆಟ್ ಕ್ಯಾಪಿಟಲ್ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ಜನ ಸ್ಟಾಕ್ ಸೆಲೆಕ್ಷನ್ ಮಾಡಲು ಪೇಯ್ಡ್ ಸ್ಕ್ಯಾನರ್ಸ್ ಬಳಸ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿರೋದಾ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಫ್ರೀ ಆಗಿ ಸಿಗುವ ಸ್ಕ್ಯಾನರ್ಸ್ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ, ಕಾರಣ ಅವರಿಗೂ ಕೂಡ ಈ ಎಲ್ಲ ಫ್ರೀ ಫೀಚರ್ಸ್ಗಳ ಬಗ್ಗೆ ಗೊತ್ತಾಗಲಿ. ಹೌದು ವೀಕ್ಷಕರೇ, ನಾವು ಜಿರೋದಾದಲ್ಲಿ ಆಪ್ಷನ್ಸ್ ಅನ್ನ ಬಳಸ್ಕೊಂಡು ಲೈವ್ ಮಾರ್ಕೆಟ್ ಅಲ್ಲಿ ಅದು ಅಲರ್ಟ್ ಕೂಡ ನಿಮಗೆ ಕೊಡುತ್ತೆ. ನೀವು ಯಾವ ಕಂಡೀಷನ್ ಅನ್ನ ಸೆಟ್ ಮಾಡ್ತಿರಲ್ವಾ ಆ ಕಂಡೀಷನ್ ಸ್ಟಾಕ್ಸ್ ಅನ್ನ ಆಟೋಮೆಟಿಕ್ ಆಗಿ ಫಿಲ್ಟರ್ ಮಾಡಿ ಅದು ನಿಮಗೆ ಅಲರ್ಟ್ ಕೂಡ ಕೊಡುತ್ತೆ. ನನಗೆ ಈಗ 1224ಗೆ ಒಂದು ಅಲರ್ಟ್ ಬಂದಿದೆ, 26ಗೆ ಬಂದಿದೆ, 28ಗೆ ಅಲರ್ಟ್ ಬಂದಿದೆ, ಇಲ್ಲೊಂದು ಅಲರ್ಟ್ ಬಂದಿದೆ. ಸೊ ಈ ತರ ಅಲರ್ಟ್ಸ್ ಗಳನ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಹೀಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ವೀಕ್ಷಕರೇ, ಮೊದಲನೇದಾಗಿ ನೀವು ಜಿರೋದಾ ಕೈಟ್ ಪ್ಲಾಟ್ಫಾರ್ಮ್ ಅನ್ನು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಮೇಲೆ ಯಾವುದೇ ಒಂದು ಸ್ಟಾಕ್ಸ್ ಮೇಲೆ ನೀವು ಕರ್ಸರ್ ಅನ್ನ ತಗೊಂಡು ಹೋದ್ರಿ ಅಂತಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಬೈ ಅಂತ ಆಪ್ಷನ್ ಬರ್ತಾ ಇದೆ, ಸೆಲ್ ಅಂತ ಆಪ್ಷನ್ ಬರ್ತಾ ಇದೆ, ಆಮೇಲೆ ನಿಮಗೆ ಮಾರ್ಕೆಟ್ ಡೆಪ್ತ್ ಅಂತ ಆಪ್ಷನ್ ಇದೆ. ಅದಾದ ನಂತರ ನಿಮಗೆ ಚಾರ್ಟ್ ಆಪ್ಷನ್ ಸಿಗ್ತಾ ಇದೆ. ಅನಂತರ ನೀವು ವಾಚ್ ಲಿಸ್ಟ್ ಇಂದ ಸ್ಟಾಕ್ ಅನ್ನ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ ಕೂಡ ಇದೆ. ನನಗೆ ಬೇಕಾಗಿರೋ ಆಪ್ಷನ್ ಯಾವುದು ಅಂತಂದ್ರೆ ಈ ಡಾಟ್ಸ್. ಈ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಟೆಕ್ನಿಕಲ್ಸ್ ಅಂತ ಸಿಗುತ್ತೆ. ಟೆಕ್ನಿಕಲ್ಸ್, ಈ ಟೆಕ್ನಿಕಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟೈಮ್ ಫ್ರೇಮ್ ಅನ್ನು ಕೂಡ ನೀವು ಸೆಟ್ ಮಾಡ್ಕೋಬಹುದು. 5 ನಿಮಿಷ ಬೇಕು ಅಂದ್ರೆ 5 ನಿಮಿಷದಲ್ಲಿ ಇದು ಯಾವ ಕಂಡೀಷನ್ ಇವಾಗ ಆಗ್ತಾ ಇದೆ ಅಂತ ಅನ್ನೋದು ಕೂಡ ನಿಮಗೆ ಎಲ್ಲಲ್ಲಿ ಡೀಟೇಲ್ ಬರುತ್ತೆ. ನಾನು ಈಗಾಗಲೇ ಟೆಕ್ನಿಕಲ್ಸ್ ಮತ್ತೆ ಮಾರ್ಕೆಟ್ ಬಗ್ಗೆ ಈಗಾಗಲೇ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ. ಎರಡು ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಅವೆರಡು ವಿಡಿಯೋಗಳನ್ನ ನೀವು ನೋಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಕ್ಯಾನರ್ಸ್ ಅಂತಕ್ಕಂಥ ಆಪ್ಷನ್ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ಸ್ಕ್ಯಾನರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೋಡಿ, ಆಲ್ರೆಡಿ ಪ್ರೀ ಡಿಫೈನ್ಡ್ ಸ್ಕ್ಯಾನರ್ಸ್ಗಳು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ. ಬಹಳಷ್ಟು ಪ್ರೀ ಡಿಫೈನ್ಡ್ ಸ್ಕ್ಯಾನರ್ಸ್ಗಳು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಯಾವ ಸ್ಕ್ಯಾನರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಆ ಕಂಡೀಷನ್ ಮೀಟ್ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಕೂಡ ಅವರು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಅದು ಸ್ಕ್ಯಾನರ್ ಯಾವುದು, ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಮಗೆಲ್ಲ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನೀವಿಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಯು ಕ್ಲಿಕ್ ಆನ್ ದಟ್ ವ್ಯೂ ಆಲ್, ಈ ವ್ಯೂ ಆಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಈಗಾಗಲೇ ಹಲವಾರು ಸ್ಕ್ಯಾನರ್ಸ್ಗಳನ್ನು ಅವರು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಸ್ಕ್ಯಾನರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅದರದ್ದು ರಿಲೇಟೆಡ್ ನಿಮಗೆ ಸ್ಟಾಕ್ಸ್ಗಳು ನಮಗೆ ಇಲ್ಲಿ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಅಂತ ಕೊಟ್ಟಿದ್ದಾನೆ, ಡೋಜಿ ಅಂತ ಕೊಟ್ಟಿದ್ದಾನೆ, ಇಲ್ಲಿ 3 ವೈಟ್ ಸೋಲ್ಜರ್ ಅಂತ ಕೊಟ್ಟಿದ್ದಾನೆ. ಯಾವುದೇ ಒಂದು ಕ್ಯಾಂಡಲ್ ಅನ್ನು ನಾನು ಇಲ್ಲಿ ಫಿಲ್ಟರ್ ಔಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಯಾವ ಸ್ಟಾಕ್ ಅಲ್ಲಿ ಈ ತರ ಕ್ಯಾಂಡಲ್ ಆಗಿದೆ ಅಂತ ನಾನು ಫಿಲ್ಟರ್ ಔಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸಿಂಪಲ್ ಆಗಿ ನೀವು ಆ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಡೋಜಿ ಅಂತಕ್ಕಂಥ ಸ್ಟಾಕ್ಸ್ಗಳು ಬೇಕು ಅಂದ್ರೆ ನಾನು ಡೋಜಿ ಮೇಲೆ ಕ್ಲಿಕ್ ಮಾಡ್ತೇನೆ. ಒನ್ಸ್ ಯು ಕ್ಲಿಕ್ ಆನ್ ದಟ್ ಡೋಜಿ, ನೋಡಿ ಇವಾಗ ಕರೆಂಟ್ಲಿ ಇಷ್ಟೊಂದು ಸ್ಟಾಕ್ಸ್ ಅಲ್ಲಿ ಅವನು ಡೋಜಿ ಆಗಿದೆ ಅಂತ ತೋರಿಸ್ತಾ ಇದ್ದಾನೆ. ಇದನ್ನು ಯಾವ ಕಂಡೀಷನ್ ಮೇಲೆ ತೋರಿಸ್ತಾ ಇದ್ದಾನೆ, ಏನನ್ನು ಸೆಟ್ ಮಾಡಿದರೆ ಅಂತ ಅದೆಲ್ಲ ನೋಡ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಇಲ್ಲಿ ವ್ಯೂ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗಾಗಲೇ ಅವರು ಪ್ರೋಗ್ರಾಮ್ ಅನ್ನ ಫೀಡ್ ಮಾಡಿದ್ದಾರೆ. ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಯಾವ್ಯಾವ ಏನ್ ಕಂಡೀಷನ್ ಬೇಕಲ್ವಾ ಅದೆಲ್ಲ ಕಂಡೀಷನ್ ಕೂಡ ಅವರು ಆಲ್ರೆಡಿ ಪ್ರೋಗ್ರಾಮಿಂಗ್ ಅನ್ನ ಮಾಡಿಟ್ಟಿದ್ದಾರೆ. ನಾವು ಕೇವಲ ಇದನ್ನ ರನ್ ಮಾಡಬೇಕು. ರನ್ ಸ್ಕ್ಯಾನ್ ಅಂತ ನಾವು ಕೊಟ್ವಿ ಅಂತಂದ್ರೆ ನೇಮ್ ಕೇಳುತ್ತೆ. ಈ ಸ್ಕ್ಯಾನರ್ಗೆ ನೀವು ಏನಂತ ಹೆಸರು ಕೊಡ್ತೀರಾ? ಸೊ ನಾನು ಇದಕ್ಕೆ ಡೋಜಿ ಕ್ಯಾಂಡಲ್ ಅಂತ ಹೆಸರು ಕೊಡ್ತೇನೆ. ಡೋಜಿ ಕ್ಯಾಂಡಲ್ ಸೇವ್ ಮಾಡಿ. ಸೇವ್ ಮಾಡಿದ ತಕ್ಷಣ ನೋಡಿ ನನಗೆ ಇದು ಸ್ಕ್ಯಾನ್ ಮಾಡಿ ಇವಾಗ ರಿಸಲ್ಟ್ಸ್ ಅನ್ನ ತೋರಿಸ್ತಾ ಇದ್ದಾನೆ. ಕರೆಂಟ್ಲಿ ಈ ಶೋಯಿಂಗ್ ಇದೆ 7 ರಿಸಲ್ಟ್ಸ್. ಈ ಸ್ಕ್ಯಾನರ್ ನನಗೆ 7 ರಿಸಲ್ಟ್ಸ್ ಗಳನ್ನ ತೋರಿಸ್ತಾ ಇದೆ. ಅದಾನಿ ಎಂಟರ್ಪ್ರೈಸ್, ಭಾರತಿ ಏರ್ಟೆಲ್, ಬ್ರಿಟಾನಿಯಾ ಇವೆಲ್ಲ ಸ್ಟಾಕ್ಸ್ ಗಳಲ್ಲಿ ಅದು ಡೋಜಿ ಆಗಿದೆ ಅಂತ ತೋರಿಸ್ತಾ ಇದ್ದಾನೆ. ಇಲ್ಲಿಂದ ನೀವು ಟೆಕ್ನಿಕಲ್ಸ್ ಕೂಡ ಈ ಸ್ಟಾಕ್ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ನೋಡಿ. ಅದೇ ತರ ನೀವು ಇಲ್ಲಿ ಬೈನು ಮಾಡಬಹುದು ಅಥವಾ ಈ ಸ್ಟಾಕ್ ಅನ್ನ ಸೆಲ್ಲು ಕೂಡ ಮಾಡಬಹುದು. ಈ ಸ್ಟಾಕ್ ಅನ್ನ ನೀವು ಸೆಲ್ಲು ಕೂಡ ಮಾಡಬಹುದು. ಇದರಲ್ಲಿ ಈ ಶೋ ಡಿಸ್ಕ್ರಿಪ್ಷನ್ ಅಂತ ನೀವು ಕೊಟ್ರಿ ಅಂತಂದ್ರೆ ಡೋಜಿ ಕ್ಯಾಂಡಲ್ ಬಗ್ಗೆ ನಿಮಗೆ ಡೆಫಿನೇಷನ್ ಸಿಗುತ್ತೆ. ಡೋಜಿ ಅಂದ್ರೆ ಏನು? ಡೋಜಿ ಇಸ್ ಎ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ವೇರ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ರೈಸ್ ಆರ್ ವೆರಿ ಕ್ಲೋಸ್ ಆರ್ ಐಡೆಂಟಿಕಲ್ ರಿಪ್ರೆಸೆಂಟಿಂಗ್ ಇಂಡಿಸಿಷನ್ ಇನ್ ದ ಮಾರ್ಕೆಟ್. ಅದರದ್ದು ಡೆಫಿನೇಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕ್ಯಾಂಡಲ್ ಏನಿದೆ, ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ತಿಳ್ಕೊಬಹುದು. ಅದೇ ರೀತಿ ಇಲ್ಲಿ ಮೇಲ್ಗಡೆ ನೀವು ಬಂದ್ರಿ ಅಂತಂದ್ರೆ ನೋಡಿ, ಕರೆಂಟ್ಲಿ ದ ಟೈಮ್ ಫ್ರೇಮ್ ಏನ್ ಸೆಟ್ ಆಗಿದೆ, ನೀವು ಇದನ್ನ ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕೋ ಆ ಟೈಮ್ ಫ್ರೇಮ್ ಅಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ 1 ನಿಮಿಷದಿಂದ ನಾನು 1 ಡೇ ವರೆಗೂ ಕೂಡ ನಿಮಗೆ ಇಲ್ಲಿ ಅವರು ಟೈಮ್ ಪೀರಿಯಡ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಸೆಟ್ ಮಾಡ್ಕೋಬಹುದು. ನನಗೆ 1 ನಿಮಿಷದಲ್ಲಿ ಬೇಕಾಗಿತ್ತು ಅಂದ್ರೆ ನೀವು 1 ನಿಮಿಷ ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ 5 ಮಿನಿಟ್ಸ್ ಬೇಕು ಅಂದ್ರೆ 5 ಮಿನಿಟ್ಸ್ ತಗೋಬಹುದು. ನಾನು 1 ಡೇ ಟೈಮ್ ಫ್ರೇಮ್ ಬೇಕಾಗಿತ್ತು ಅಂದ್ರೆ 1 ಡೇ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ನಾನು ಇಲ್ಲಿ ರನ್ ಸ್ಕ್ಯಾನ್ ಅಂತ ಕೊಟ್ಟೆ ಅಂತಂದ್ರೆ ಅವಾಗೂ ಕೂಡ ನೀವು ಬೇಕಾದ್ರೆ ಇಲ್ಲಿ ವ್ಯೂ ಕಂಡೀಷನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ ಇವಾಗ ಇಲ್ಲಿ ಅರ್ಲಿಯರ್ 5 ಮಿನಿಟ್ಸ್ ಅಂತ ಬರ್ತಾ ಇತ್ತು, ಇವಾಗ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಅವ್ನು ಸ್ಕ್ಯಾನ್ ಮಾಡ್ತಾ ಇದ್ದಾನೆ. 1 ಡೇ ಟೈಮ್ ಫ್ರೇಮ್ ಅಲ್ಲಿ ಈ ಪ್ರೋಗ್ರಾಮಿಂಗ್ ಅನ್ನು ಅವರು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸೊ ಈ ತರ ನೀವು ಇಲ್ಲಿ ರನ್ ಸ್ಕ್ಯಾನ್ ಅಂತ ಕೊಟ್ರಿ ಅಂತಂದ್ರೆ ನೋಡಿ ನನಗೆ ಈಗ
ಸ್ಕ್ಯಾನ್ ರಿಸಲ್ಟ್ಸ್ ಅಂತ ತೋರಿಸ್ತಾ ಇದ್ದಾನೆ. 11 ರಿಸಲ್ಟ್ಸ್ ನನಗೆ ಇವನು ತೋರಿಸ್ಕೊಡ್ತಾ ಇದ್ದಾನೆ. ಸೊ ಟೋಟಲ್ ಎಲ್ಲ ರಿಸಲ್ಟ್ಸ್ಗಳು ನಿಮ್ಗೆ ನೋಡಬೇಕಾಗಿತ್ತು ಅಂತಂದರೆ, ಹೆಚ್ಚಿಗೆ ರಿಸಲ್ಟ್ಸ್ ಬಂತು ಅಂದರೆ ನೀವು ಇಲ್ಲಿ ವ್ಯೂ ಆಲ್ ಅಂತ ಕೊಟ್ಟರೆ ಅಂತಂದರೆ ಆಲ್ ರಿಸಲ್ಟ್ಸ್ ಯು ಕ್ಯಾನ್ ಗೆಟ್ ಇಟ್. ಎಲ್ಲ ಸ್ಟಾಕ್ಸಲ್ಲಿ ಏನಾಗಿದೆ ಅಂತ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸಿಮಿಲರ್ ವೇ ಕರೆಂಟ್ಲಿ ಇವಾಗ ನಿಫ್ಟಿ 100ಅಲ್ಲಿ ಇದು ಸ್ಕ್ಯಾನರ್ ವರ್ಕ್ ಆಗ್ತಾ ಇದೆ. ಅಂದರೆ ಕೇವಲ 100 ಸ್ಟಾಕ್ಸಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ಇದನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾನೆ. ನಿಮಗೆ ನಿಫ್ಟಿ 50ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಇಲ್ಲಿ ನಿಫ್ಟಿ 50 ಅಂತ ಕೊಡಬೇಕು, ರನ್ ಸ್ಕ್ಯಾನ್ ಅಂತ ಕೊಡಬೇಕು. ಅವಾಗ ನೋಡಿ ಕೇವಲ ನನಗೆ 3 ಸ್ಟಾಕ್ ತೋರಿಸ್ತಾ ಇದ್ದಾನೆ. ಬಿಕಾಸ್ ಈ 3 ಸ್ಟಾಕ್ಸ್ಗಳು ಮಾತ್ರ ನಿಫ್ಟಿ 50ಅಲ್ಲಿ ಇರೋದು. ರಿಮೈನಿಂಗ್ ಸ್ಟಾಕ್ಸ್ಗಳು ನಿಫ್ಟಿ 50ಅಲ್ಲಿ ಇಲ್ಲ. ಅದೇ ರೀತಿ ನಿಮಗೆ ಇನ್ನೂ ಬ್ರಾಡರ್ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ನನಗೆ ನಿಫ್ಟಿ 500 ಅಂತ ತಗೋತೀನಿ. ನೀವು ಈಗಾಗಲೇ ನೋಡಿರ್ಬೋದು ನಿಫ್ಟಿ 50ಅಲ್ಲಿ ನನಗೊಂದು 3 ರಿಸಲ್ಟ್ಸ್ ತೋರಿಸ್ತಾ ಇದ್ದಾನೆ. ನಿಫ್ಟಿ 100ಅಲ್ಲಿ ನನಗೊಂದು 11 ರಿಸಲ್ಟ್ಸ್ ತೋರಿಸ್ತಾ ಇದ್ದ. ಈಗ ನಿಫ್ಟಿ 500 ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ನೋಡಿ ಎಷ್ಟು ರಿಸಲ್ಟ್ಸ್ ಬರುತ್ತೆ ಅಂತ. ನೋಡಿ 36 ಸ್ಕ್ಯಾನ್ ರಿಸಲ್ಟ್ಸ್ ಬರ್ತಾ ಇದೆ. ಬಿಕಾಸ್ ನಾವು ಈ ಸ್ಕ್ಯಾನರ್ 200 ಸ್ಟಾಕಲ್ಲಿ ಇದನ್ನು ಸ್ಕ್ಯಾನ್ ಮಾಡ್ತಾ ಇದೆ. 500 ಸ್ಟಾಕ್ಸಲ್ಲಿ ಏನಪ್ಪ ಅಂತಂದರೆ ಇವರು ಸ್ಕ್ಯಾನ್ ಮಾಡಿ ನನಗೆ ತೋರಿಸ್ತಾ ಇದ್ದಾರೆ. ನಾವು ಹೇಳಿರ್ತಕ್ಕಂಥ ಕಂಡೀಷನ್ ಅಂದರೆ ಆ ಡೂಜಿ ಆಗಿರ್ತಕ್ಕಂಥ ಕ್ಯಾಂಡಲ್ ಎಲ್ಲ ಸ್ಟಾಕ್ಸ್ಗಳಲ್ಲಿ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಎಲ್ಲ ಸ್ಟಾಕ್ಸಲ್ಲಿ ಡೋಜಿ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಇದನ್ನು ನೀವು ಲೈವ್ ಮಾರ್ಕೆಟಲ್ಲಿ ನಿಮಗೆ ಅಲರ್ಟ್ ಬರೋ ಥರ ನೀವು ಸೆಟ್ ಮಾಡ್ಕೋಬೇಕಾಗಿತ್ತು ಅಂದರೂ ಕೂಡ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ನೋಡಿ ಇಲ್ಲಿ ನಿಮಗೆ ರನ್ ಸ್ಕ್ಯಾನ್ ಅಂತ ಏನು ಮಾಡಿದ್ವಲ್ವ ಅದ್ರ ಪಕ್ಕದಲ್ಲೇ ನಮಗೆ ಈಗ ನಾನು ಈಗಾಗಲೇ ವ್ಯೂ ಕಂಡೀಷನ್ ಅಂತ ನೋಡಿದ್ವಿ. ಅದೇ ರೀತಿ ನಮಗೆ ಟೇಕ್ ಲೈವ್ ಅಂತ ಆಪ್ಷನ್ ಇದೆ. ಟೇಕ್ ಲೈವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಟೈಮನ್ನು ನೀವು ಸೆಟ್ ಮಾಡ್ಕೋಬೇಕು. ಯಾವ ಟೈಮ್ ಫ್ರೇಮಲ್ಲಿ ನೀವು ಇದನ್ನು ಚೆಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ನಾನು ನಿಮಗೆ ಇವಾಗ ಎಕ್ಸ್ಪ್ಲನೇಷನ್ ಪರ್ಪಸ್ ನನಗೆ ಬೇಗ ಬೇಗ ಅಲರ್ಟ್ ಬರಬೇಕು ಮಾಡ್ತೀನಿ ಅಂತಂದರೆ ಕೇವಲ 1 ನಿಮಿಷ ಟೈಮ್ ಫ್ರೇಮಲ್ಲಿ ಇದನ್ನು ಸೆಟ್ ಮಾಡ್ತೀನಿ. ಸೊ ನೋಡಿ ಇವಾಗ ನಾನು ಇಲ್ಲಿ 1 ನಿಮಿಷ ಅಂತ ಸೆಲೆಕ್ಟ್ ಮಾಡಿಕೊಂಡು ಟೇಕ್ ಲೈವ್ ಅಂತ ಕೊಡ್ತೀನಿ. ಇವಾಗ ನನಗೆ ಎವ್ರಿ 1 ಮಿನಿಟ್ ಆದ ನಂತರ ಯಾವ ಸ್ಟಾಕಲ್ಲಿ ಆ ಕಂಡೀಷನ್ ಮೀಟ್ ಆಗ್ತಾ ಇದೆ ಅಲ್ವಾ ನನಗೆ ಇಲ್ಲಿ ಅಲರ್ಟ್ ಬರುತ್ತೆ ನೋಡಿ. ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇವಾಗ 1 ನಿಮಿಷ ಟೈಮ್ ಆಯಿತು, ನನಗೆ ಇವಾಗ ಅಲರ್ಟ್ ಬಂದಿದೆ ನೋಡಿ. 38 ರಿಸಲ್ಟ್ಸ್ ಅವನು ಇವಾಗ 12:37 PM ಇಲ್ಲಿ ತೋರಿಸ್ತಾ ಇದ್ದಾನೆ. ಎವ್ರಿ ಮಿನಿಟ್ 1 ಮಿನಿಟ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರನ್ ಸ್ಕ್ಯಾನ್ ಅಂತ ಕೊಟ್ಟರೆ ಅಂತಂದರೆ ಎಲ್ಲನೂ 1 ನಿಮಿಷದಲ್ಲಿ ನಿಮ್ಗೆ ಏನಾಗುತ್ತೆ ಇಲ್ಲಿ ಸ್ಕ್ಯಾನರ್ ರನ್ ಆಗಿ ಆಟೋಮೆಟಿಕ್ ಆಗಿ ನಿಮಗೆ ಅಲರ್ಟ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇವಾಗ ಮತ್ತೊಂದು ಅಲರ್ಟ್ ಜನರೇಟ್ ಆಗಿದೆ. ಲೈಕ್ ಎವ್ರಿ ಮಿನಿಟ್ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಅಲರ್ಟ್ ಜನರೇಟ್ ಆಗುತ್ತೆ. ಬಿಕಾಸ್ ನಾನು ಇಲ್ಲಿ 1 ಮಿನಿಟ್ ಟೈಮ್ ಫ್ರೇಮನ್ನು ಸೆಟ್ ಮಾಡ್ಕೊಂಡಿರಲಿಲ್ಲ. ಎವ್ರಿ 1 ನಿಮಿಷಕ್ಕೆ ನನಗೆ ಏನು ಸಿಗುತ್ತೆ ಇಲ್ಲಿ ಅಲರ್ಟ್ಗಳು ಸಿಗ್ತವೆ. ಅವು ಯಾವ ಸ್ಟಾಕ್ಸ್ಗಳು ಇದರಲ್ಲಿ ಜನರೇಟ್ ಆಗಿದೆ ಅಂತ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಲಿಸ್ಟ್ ಬರುತ್ತೆ. ಯಾವ್ಯಾವ ಸ್ಟಾಕಲ್ಲಿ ಆ ಥರ ಕಂಡೀಷನ್ ಮೀಟ್ ಆಗ್ತಾ ಇದೆ ಅಲ್ವಾ, ಇಲ್ಲೆಲ್ಲ ನಮಗೆ ಲಿಸ್ಟ್ ಸಿಗುತ್ತೆ. ಇದನ್ನು ನೀವು ಚಾರ್ಟಲ್ಲಿ ಚೆಕ್ ಮಾಡಿಕೊಂಡು ಈ ಟೈಮ್ ಫ್ರೇಮ್ ಹಾಕ್ಕೊಂಡು ನೀವು ಚೆಕ್ ಮಾಡಿದ್ರಿ ಅಂತಂದರೆ ಸೊ ಸಮ್ ಸ್ಟಾಕ್ಸ್ ವೇರಿ ಆಗ್ಬೋದು ರಿಸಲ್ಟ್ಸು ಎಕ್ಸಾಕ್ಟಾಗಿ ಡೋಜಿ ಬರ್ದೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಿಕಾಸ್ ಇದು ಪ್ರೋಗ್ರಾಮಿಂಗ್ ಮಾಡಿರ್ತಾರಲ್ವ. ಸೊ ಹೀಗಾಗಿ ನಾವು ಸ್ಟಾಕ್ಸನ್ನು ಚಾರ್ಟ್ ಮೇಲೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಸ್ಟಾಕ್ಸನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಆ ಕಂಡೀಷನನ್ನು ನೀವು ನೋಡಿದ್ರಿ ಅಂತಂದರೆ ನಿಮ್ಮ ಟ್ರೇಡಿಂಗ್ ಸೆಟಪ್ಪು ಬಳಸ್ಕೊಂಡು ಡೆಫಿನೆಟ್ಲಿ ಅದರಲ್ಲಿ ನೀವು ಟ್ರೇಡ್ ಮಾಡಿದ್ರಿ ಅಂತಂದರೆ ನಿಮಗೆ ಸ್ಟಾಕ್ ಸೆಲೆಕ್ಷನ್ ಅಂತಕ್ಕಂಥ ಹೆಡ್ಡೇಕು ಇರೋದಿಲ್ಲ. ಸೊ ಯಾವುದೇ ಒಂದು ಸ್ಟಾಕು ನಮಗೆ ಆ ಲೆವೆಲ್ ಮಿಸ್ ಆಯಿತು ಅಂತಕ್ಕಂಥ ಟೆನ್ಷನ್ ಇಲ್ಲಿ ಇರೋಂಗಿಲ್ಲ. ಬಿಕಾಸ್ ಆಟೋಮೆಟಿಕ್ ಆಗಿ ಅದೇ ನಮಗೆ ಅಲರ್ಟ್ ಕೊಡುತ್ತೆ. ನೀವು ಜಸ್ಟ್ ಅದನ್ನು ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬೇಕು, ಚಾರ್ಟನ್ನು ಚೆಕ್ ಮಾಡ್ಕೋಬೇಕು. ಹೌದು ವೀಕ್ಷಕರೇ, ತುಂಬ ಯೂಸ್ಫುಲ್ ಫ್ಯೂಚರ್ ಇದೆ. ಇದನ್ನೇನಾದರೂ ನೀವು ಬಳಸಿದ್ರಿ ಅಂತಂದರೆ ನಿಮ್ಮ ಟ್ರೇಡಿಂಗ್ ಭಾಳಷ್ಟು ಈಸಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಎವ್ರಿ ಮಿನಿಟ್ ನನಗೆ ಏನಾಗ್ತಾ ಇದೆ ಅಂತಂದರೆ ಅಲರ್ಟ್ಸ್ಗಳನ್ನು ಕೊಡ್ತಾ ಇದ್ದಾನೆ. ನೀವು ಯಾವ ಟೈಮ್ ಫ್ರೇಮ್ ಬೇಕೋ ಆ ಟೈಮ್ ಫ್ರೇಮನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಅಲರ್ಟ್ಗಳನ್ನು ಬಳಸ್ಕೋಬೋದು. ಅದೇ ರೀತಿ ವೀಕ್ಷಕರೇ, ನಾನು ನಿಮಗೆ ಒಂದು ಸ್ಕ್ಯಾನರನ್ನು ತೋರಿಸಿದ್ದೀನಿ. ಇಲ್ಲಿ ಹಲವಾರು ಸ್ಕ್ಯಾನರ್ಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ನೀವು ಯಾವ ಸ್ಕ್ಯಾನರ್ ಬೇಕೋ ಆ ಸ್ಕ್ಯಾನರನ್ನು ಇಲ್ಲಿ ಬಳಸ್ಕೋಬೋದು. ಇದು ಒಂದೇ ಸ್ಕ್ಯಾನರ್ ಬಳಸಬೇಕು ಅಂತ ಏನಿಲ್ಲ. ನೋಡಿ ಇಲ್ಲಿ ಎಷ್ಟೊಂದು ಸ್ಕ್ಯಾನರ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಎಲ್ಲ ಸ್ಕ್ಯಾನರ್ಸ್ಗಳನ್ನು ನೀವು ಒಂದ್ಸತಿ ವಿಸಿಟ್ ಮಾಡಿ. ಈಗ ಇನ್ವರ್ಟೆಡ್ ಹ್ಯಾಮರ್ನ ನೋಡ್ಕೋಬೇಕಾಗಿತ್ತು ಅಂತಂದರೆ ನೀವು ಜಸ್ಟ್ ಅದರಲ್ಲಿ ಕ್ಲಿಕ್ ಮಾಡಿ, ಇನ್ವರ್ಟೆಡ್ ಹ್ಯಾಮರ್ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡಬೇಕಾಗಿದೆ ಅಲ್ವಾ ಆ ಟೈಮ್ ಫ್ರೇಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನನಗೆ 1 ಡೇಯಲ್ಲಿ ಬೇಕಾಗಿತ್ತು ಅಂದರೆ 1 ಡೇಯಲ್ಲಿ, 5 ಮಿನಿಟ್ಸಲ್ಲಿ ಬೇಕಾಗಿತ್ತು ಅಂದರೆ 5 ಮಿನಿಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರನ್ ಸ್ಕ್ಯಾನ್ ಅಂತ ಕೊಟ್ರಿ ಅಂತಂದರೆ ನಿಮಗೆ ಇಲ್ಲಿ ಹೆಸರು ಕೇಳುತ್ತೆ. ಅದಕ್ಕೆ ನೀವೇನಂತ ಹೆಸರು ಕೊಡ್ತೀರಾ ಅಂತ. ನಾನಿವಾಗ ಇನ್ವರ್ಟೆಡ್ ಹ್ಯಾಮರ್ ಸ್ಕ್ಯಾನರ್ ಅಂತ ಕೊಟ್ಟಿದ್ದೀನಿ, ಸೇವ್ ಅಂತ ಕೊಡ್ತೀನಿ. ಸೊ ಅವಾಗ ನನಗೇನಾಗುತ್ತೆ, ಇದು ಎಲ್ಲ ಸ್ಕ್ಯಾನ್ ಮಾಡಿ ಕೊಡ್ತಾ ಇದೆ. ನೋಡಿ ನಾವು ನನಗೆ 8 ರಿಸಲ್ಟ್ಸ್ಗಳನ್ನು ತೋರಿಸ್ತಾ ಇದೆ, 8 ರಿಸಲ್ಟ್ಸ್. ಸೊ ಇದೆಲ್ಲವೂ ಕೂಡ ನನಗೆ ಲೈವ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕಾಗಿತ್ತು ಅಂತಂದರೆ ನಾನು ಇಲ್ಲಿ ಟೈಮ್ ಫ್ರೇಮನ್ನು ಸೆಟ್ ಮಾಡ್ಕೋಬೇಕು. ನೀವು 5 ನಿಮಿಷದಲ್ಲಿ ಬಳಸ್ತೀನಿ ಅಂದರೆ 5 ನಿಮಿಷ ಸೆಲೆಕ್ಟ್ ಮಾಡ್ಕೊಳ್ಳಿ, 10 ನಿಮಿಷ ಅಂದರೆ 10 ನಿಮಿಷ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಎಕ್ಸ್ಪ್ಲನೇಷನ್ ಪರ್ಪಸ್ ಬೇಗ ಬೇಗ ಅಲರ್ಟ್ ಬರಲಿ ಅಂತ ನಾನು ಇವಾಗ 1 ನಿಮಿಷದಲ್ಲೇ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಟೇಕ್ ಲೈವ್ ಅಂತ ಕೊಟ್ರಿ ಅಂತಂದ್ರೆ ಏನಾಗುತ್ತೆ, ನಿಮಗೆ ಎವ್ರಿ 1 ಮಿನಿಟಿಗೆ ನಿಮಗೆ ಇದು ಅಲರ್ಟ್ ಬರ್ತಾ ಹೋಗುತ್ತೆ. ಅದೇ ರೀತಿ ಇದು ಕಂಡೀಷನ್ ಏನು ಸೆಟ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂದರೆ ವ್ಯೂ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅದು ಕಂಡೀಷನು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಭಾಳಷ್ಟು
ಒಳ್ಳೆ ಒಳ್ಳೆ ಸ್ಕ್ಯಾನರ್ಸ್ ಇದೆ ವೀಕ್ಷಕರೇ. ಇದರಲ್ಲಿ ನೀವು ಬಂದು ಬ್ಯಾಕ್ ಟೆಸ್ಟ್ ಮಾಡಿ ಯಾವ ಸ್ಕ್ಯಾನರ್ ಇಂದ ನಿಮಗೆ ಒಳ್ಳೆ ಇದೆ, ಅದನ್ನ ನಿಮ್ಮ ಟ್ರೇಡಿಂಗ್ ಸೆಟಪ್ ಮೇಲೆ ಹಾಕೊಂಡು ಬಳಸಿದ್ರಿ ಅಂತಂದ್ರೆ ಸೊ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಲ್ವಾ ತುಂಬಾ ಈಸಿ ಆಗಿರಲಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಸ್ಕ್ರೀನರ್ಗಳನ್ನು ಮಾತ್ರ ತೋರಿಸಿದ್ದೀನಿ. ಮೇ ಬಿ 1 ಆರ್ 2 ಸ್ಕ್ಯಾನರ್ಸ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಇಲ್ಲಿ ಹಲವಾರು ಸ್ಕ್ಯಾನರ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಯಾವುದೇ ಸ್ಕ್ಯಾನರ್ ಅನ್ನ ಬಳಸಿ ಅದು ಫ್ರೀ ಆಫ್ ಕಾಸ್ಟ್ ಇದೆ. ನೀವು ಇದಕ್ಕೆ ಯಾವುದೇ ದುಡ್ಡನ್ನು ಪೇ ಮಾಡಬೇಕಾಗಿಲ್ಲ. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.